ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ಸ್ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ನಮ್ಮ ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಲಾಗ್ ಅಶ್ವಿನ್ ಸೆಕೆಂಡ್ ಇಯರ್ ಬರ್ತಡೇ. ಲಾಸ್ಟ್ ಲಾಗಲ್ಲಿ ನಾನು ಅಶ್ವಿನ್ದು ಫಸ್ಟ್ ಇಯರ್ ಬರ್ತಡೇನ ಹಾಕಿದ್ದೆ, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಇದೇನು ಒಟ್ಟಿಗೆ ಫಸ್ಟ್ ಇಯರು ಸೆಕೆಂಡ್ ಇಯರ್ ಅಂತ ಅಂದ್ಕೊಂಡಿದ್ರಾ? ಇಲ್ಲ, ಅದು ಲಾಸ್ಟ್ ಇಯರು ನಾನು ಲಾಗದ್ದು ಫಸ್ಟ್ ಇಯರ್ ಬರ್ತಡೇ ಲಾಗಿಂದೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಆವಾಗ ನನಗೆ ಹಾಕೋಕ್ಕಾಗಿರಲಿಲ್ಲ. ಸಲುವಾಗಿ ಇವಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಶೇರ್ ಮಾಡ್ಕೊಂಡಿದ್ದೀನಿ. ಈ ವರ್ಷದ ಬರ್ತಡೇನೂ ಕೂಡ ಪುಟ್ಟದಾಗಿ ಮನೆಯಲ್ಲೇ ಮಾಡಿದ್ವಿ ನಾವು. ನಮ್ಮದೇ ಎಲ್ಲ ಪ್ಲ್ಯಾನು, ನಮ್ಮದೇ ಡೆಕೋರೇಷನ್ನು. ಮಾಡ್ತಾ ಡೆಕೋರೇಷನ್ ಮಾಡ್ತಾ ಅದೊಂದು ಹಾಕೋಣ ಇದೊಂದು ಹಾಕೋಣ ಅಂತ ಐಡಿಯಾ ಬರ್ತಾ ಹೋಯಿತು. ಸೊ ಈ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಅನಿಸುತ್ತೇನೋ ಅಂತ ಅಂದ್ಕೊಂಡೆಲ್ಲ ಹಾಕಿದ್ವಿ. ಈ ಥರ ಇತ್ತು ನೋಡಿ ನಮ್ಮ ಡೆಕೋರೇಷನ್ನು ಫೈನಲ್ ಆಗಿ. ಇದೆಲ್ಲ ಒಂದು 2 hours ಬಿಫೋರು, ಅಂದರೆ ಅಶ್ವಿನ್ ಮಲ್ಕೊಂಡಾಗ ಮಧ್ಯಾಹ್ನ ಮಾಡಿದ್ದು. ಜೊತೆಗೆ ಸಿಂಧು, ಅಣ್ಣ, ಅತ್ತಿಗೆ, ಶ್ರೀನಿವಾಸು ಎಲ್ಲರೂ ಬಂದಿರೋದ್ರಿಂದ, ಸ್ಪೆಷಲಿ ಸಮ್ಮಿತ್ತು ನಮ್ಮ ಅತ್ತಿಗೆ ಮಗ, ಅವನು ಕೂಡ ಬಲೂನೆಲ್ಲ ಉಬ್ಬಿಸಿ ಹೆಲ್ಪ್ ಮಾಡ್ದ. ಎಲ್ಲ ಬಂದಿರೋದ್ರಿಂದ ಬೇಗನೆ ಡೆಕೋರೇಷನ್ ಮುಗೀತು. ತುಂಬ ಏನಿಲ್ಲ, ಸಿಂಪಲ್ಲಾಗಿ ಮಾಡಿದ್ವಿ. 6:30ಗೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಗೆಸ್ಟೆಲ್ಲ ಬಂದ ತಕ್ಷಣ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಹಾಗೆ ಪುಟ್ಟ ಸೆಲೆಬ್ರೇಷನ್, ಅವನಿಗೆ ಆರತಿ ಎತ್ತಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಹಾಗೆ ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆ ಸ್ನ್ಯಾಕ್ಸಿಗೆ ಆಲೂ ಬಂದಿತ್ತು, ಕೇಕು ಮತ್ತು ಚಕ್ಲಿ ಮುರ್ಕು ಇತ್ತು. ಜೊತೆಗೆ ಕುಡಿಯೋಕ್ಕೆ ಬಾದಾಮಿ ಹಾಲು ಕೂಡ ಇತ್ತು. ನಾವು ತುಂಬ ಜನರು ಏನು ಕರೆದಿಲ್ಲ. ಹಾಗೆ ಅಪಾರ್ಟ್ಮೆಂಟವರು, ಅಶ್ವಿನ್ ಫ್ರೆಂಡ್ಸು, ಹಾಗೆ ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಕರೆದಿದ್ವಿ. ನಮ್ಮ ದೊಡ್ಡಪ್ಪ ಬಂದಿದ್ದರು, ಆಮೇಲೆ ನಮ್ಮ ಹಸ್ಬೆಂಡ್ ಅಕ್ಕನವ್ರು ಬಂದಿದ್ದರು. ಹಾಗೆ ಕೇಕ್ ಕಟ್ಟಿಂಗ್ ಮಾಡೋಣ ಬನ್ನಿ.
ಪಾರ್ಟಿ ಮುಗಿಸಿ ನೈಟು ಸುಮಾರು ಒಂದು 9 ಗಂಟೆ ಅಷ್ಟೊತ್ತಿಗೆ ಬಂದಿರೋ ಗಿಫ್ಟನ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ವಿ. ಅಶ್ವಿನ್ ಅಂತೂ ಫುಲ್ ಖುಷಿಯಾಗ್ಬಿಟ್ಟ. ಅದು ಬ್ಯಾಗ್ ಬೇರೆ ಸಿಕ್ಬಿಟ್ಟಿತ್ತು, ಒಂದು ಸ್ಕೂಲ್ ಬ್ಯಾಗು, ಅದ್ರ ಮೇಲೆ ಆನೆ ಚಿತ್ರ ಬೇರೆ ಇತ್ತು. ಆನೆ ಅಂದರೆ ತುಂಬಾ ಇಷ್ಟ ಅವನಿಗೆ. ಸೊ ತುಂಬ ಖುಷಿಯಾಗ್ಬಿಟ್ಟ. ಹಾಗೆ ಹೇಗಿತ್ತು ಇವತ್ತಿನ ನಮ್ಮ ಅಶ್ವಿನ್ ಸೆಕೆಂಡ್ ಇಯರ್ ಬರ್ತ್ಡೇ ಪಾರ್ಟಿ? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ನೋಡ್ತಾ ಇರಿ ವಾಣೀಸ್ ವ್ಲಾಗ್. ಟಾಟಾ, ಬಾಯ್ ಬಾಯ್.